केसीएन में आपका स्वागत है। मैं किंग हमीद। ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಶಾಲಿನಿ. ಇಂದು ನಗರದ ಕಾಂಗ್ರೆಸ್ ಭವನದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಕೆ ಪುಟ್ಟಸ್ವಾಮಿಗೌಡರವರ ಸಮ್ಮುಖದಲ್ಲಿ ಮೈಸೂರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ಕೋಶ ಪದಗ್ರಹಣ ಸಮಾರಂಭ ನೆರವೇರಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷೆ ಹರಿಣಿಗೌಡ, ಡಿಸಿಸಿ ಅಧ್ಯಕ್ಷ ಆರ್ ಮೂರ್ತಿ ಸರ್, ಮೊಹಮ್ಮದ್ ಸಿಫ್ಟಾನ್, ಕೆಪಿಸಿಸಿ ಕಾರ್ಮಿಕ ಅಧ್ಯಕ್ಷ ಮೈಸೂರು ನಗರ ಜಿಲ್ಲೆ, ಕಾರ್ಯಾಧ್ಯಕ್ಷ ಚಂದ್ರ ಕೆ, ಉಪಾಧ್ಯಕ್ಷ ಸಾಕಿಬ್ ಉಲ್ ಖಾನ್, ಮಹಮ್ಮದ್ ಅಲಿ ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷ ಕುಮಾರ ಶೆಟ್ಟಿ ಮತ್ತು ಇನ್ನಿತರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಬ್ದುಲ್ ಹಮೀದ್ ಜೊತೆ ನಾನು ನಿಮ್ಮ ಶಾಲಿನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಸ್ವಲ್ಪ ಸಮಯದ ಒತ್ತಡದಿಂದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ದಯಮಾಡಿ ಈ ಕಾರ್ಯಕ್ರಮವನ್ನು ನಾವು ವಿದ್ಯುಕ್ತವಾಗಿ ಪ್ರಾರಂಭ ಮಾಡುವ ಹಿನ್ನೆಲೆಯಲ್ಲಿ ಒಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ನಾವು ಕಾಂಗ್ರೆಸ್ ಪಕ್ಷದ ಸಂಪ್ರದಾಯದಂತೆ ಪ್ರಾರಂಭಿಸೋಣ. ದಯಮಾಡಿ ಎಲ್ಲ ಗಣ್ಯರು ಕಾರ್ಯಕರ್ತರು ಎದ್ದಿರಬೇಕು ಅಂತೇಳಿ ನಮ್ಮಲ್ಲಿ ನಾನು ವಿನಯದಿಂದ ಪ್ರಾರ್ಥನೆ ಮಾಡ್ತೇನೆ. ಗಿರೀಶ್ ಸೇವಾದಳ ಗಿರೀಶ್ ಹರ್ಷಮೂರ್ತಿ ಅವರು मान्यवर सावधान. वंदे मातरम एक साथ सुर करेंगे. वंदे मातरम, वंदे मातरम, सुजलाम सुफलाम मलयज शीतलाम शस्य श्यामलाम मातरम वंदे मातरम. शुभ्रज्योत्स्ना पुलकितयामिनी पुल्लकुसुमित द्रुमदल शोभिनी सुहासिनी सुमधुर भाषिनी सुखदां वरदां मातरं वंदे मातरं ವಂದೇ ಮಾತರಂ. ಧನ್ಯವಾದಗಳು ಸ್ನೇಹಿತರೆ. ದಯಮಾಡಿ ಎಲ್ಲ ಗೌರವಾನ್ವಿತ ಹಿರಿಯರು, ಅತ್ಯಂತ ಕ್ರಿಯಾಶೀಲ, ಈ ವಯಸ್ಸಿನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಕಟಿಬದ್ಧವಾಗಿ ಕಟ್ಟಬೇಕು ಅಂತೇಳಿ ಹಗಲಿರುಳು ದುಡಿತಾ ಇರ್ತಕ್ಕಂಥ ಪೂಜ್ಯರಾದಂಥ ಮೂರ್ತಿ ಸಾಹೇಬ್ರೆ, ನಮ್ಮ ವಿಭಾಗದ ಉಪಾಧ್ಯಕ್ಷ ಅಂತ ಹರಣಿ ಅವರೇ, ಸಿದ್ದರಾಜು ಅವರೇ, ಮತ್ತು ಮಂಡ್ಯದಿಂದ ಬಂದಿರತಕ್ಕಂಥ ಕರಿಯಪ್ಪ ಅವರೇ, ಮರೆತುಬಿಟ್ರು ಅವ್ರು ಸ್ವಾಗತ ಮಾಡೋಕ್ಕೆ ಇರಲಿ. ಸೊ ನಮ್ಮ ವಿಭಾಗದ ಎಲ್ಲ ನಗರ ಘಟಕದ ಪದಾಧಿಕಾರಿ ಬಂಧುಗಳೇ, ನಮ್ಮ ಅಕ್ಕ ತಂಗಿಯರೇ, ಬಂಧು ಭಗಿನಿಯರೇ, ಬಹುಶಃ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂದು 8-9 ತಿಂಗಳಿಂದನೂ ಕೂಡ ಭಾಳ ಏನು ಜನರಿಗೆ ಮಾತು ಕೊಟ್ಟಂಥ ರೀತಿಯಲ್ಲಿ ಪ್ರಣಾಳಿಕೆಯಲ್ಲಿ ನಾವೇನು ಹೇಳಿದ್ದೋ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಈ ರಾಜ್ಯದ ಜನರಿಗೆ ವಚನನ ಕೊಟ್ಟಿದ್ರು, ಈ ರಾಜ್ಯದ ರೈತರಿಗೆ ಏನು ಹೇಳಿದ್ರು, ಈ ರಾಜ್ಯದ ಕಾರ್ಮಿಕರಿಗೆ ಏನು ಹೇಳಿದ್ರು, ಇವೆಲ್ಲವೂ ಕೂಡ ಚಾಚು ತಪ್ಪದೆ ನಿರಂತರವಾಗಿ ಕೆಲಸ ನಡೀತಾ ಇದೆ. ಪಾಂಪ್ಲೆಟ್ಸ್ ಅನ್ನು ತಲುಪಿಸಿದಿರಿ. ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥ ಮನಸ್ಥಿತಿನ ನೀವೆಲ್ಲ ಈ ಮೈಸೂರು ನಗರದ ಎಲ್ಲ ಕಾರ್ಮಿಕ ವಿಭಾಗದವರು ಕೂಡ ಕೆಲಸ ಮಾಡಿದಿರಿ. ಮೊನ್ನೆ 17ನೇ ತಾರೀಕು ACC ಉಸ್ತುವಾರಿಗಳು ಬಂದು ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ. ಫೆಬ್ರವರಿ 10ನೇ ತಾರೀಕು ಒಳಗಡೆ ಎಲ್ಲ ಸಮಿತಿಗಳನ್ನು ರಚನೆ ಮಾಡಬೇಕು. ಯಾರು ಅರ್ಹ ಫಲಾನುಭವಿಗಳಿದ್ದಾರೆ, ಅಭ್ಯರ್ಥಿಗಳು ಅರ್ಹರಿದ್ದಾರೆ, ಅವ್ರನ್ನೆಲ್ಲರೂ ಕೂಡ ಮಂಡಳಿಗಳಲ್ಲಿ ಸೇರಿಸಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮೊನ್ನೆ ಅಧ್ಯಕ್ಷರು ಕೂಡ ಸಭೆಯಲ್ಲಿದ್ದರು. ಒಂದು ಯಾವ ಜಿಲ್ಲಾ ಅಧ್ಯಕ್ಷರ ಮುಖಾಂತರ ಶಿಫಾರಸನ್ನು ಮಾಡ್ತಾರೆ. ಯಾಕೆಂದ್ರೆ ನಾವು ಬೆಂಗಳೂರಿನಲ್ಲಿ ಇರ್ತೀವಿ, ನೀವು ಯಾರಿಗೆ ಕೆಲಸ ಮಾಡಿದಿರಿ ಅಂತ ಗೊತ್ತಿರಲ್ಲ. ನಾನು ಬಂದಾಗ ಅಷ್ಟೇ ಬರೋದಲ್ಲ,
ಮೈಸೂರಿನಲ್ಲಿ ನಡ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಚಟುವಟಿಕೆಗಳಲ್ಲೂ ಕೂಡ ಯಾರು ಭಾಗವಹಿಸಿದ್ದಾರೆ ಅಂತೇಳಿ ಮಾನ್ಯ ಅಧ್ಯಕ್ಷರು ಗೊತ್ತಿರ್ತದೆ. ಸರ್ಕಾರ ಏನು ಮಂತ್ರಿಗಳು MLAಗಳು ಅಷ್ಟೇ ಅಲ್ಲ, ನೀವು ಕೂಡ ಕಾಂಗ್ರೆಸ್ ಪಕ್ಷವನ್ನು ತರಲಿಕ್ಕೆ ಒಂದು ಅವಿಭಾಜ್ಯ ಅಂಗವಾಗಿ ದುಡಿದಿದ್ದೀರಿ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ನಿಮ್ದೇನೇನು ಲಾಬಿಗಳು ಮಾಡಕ್ ಸಾಧ್ಯ ಇದೆ ಮಾಡಿ, ಯಾರ್ಯಾರ ಮುಖಾಂತರ ಏನು ಕೊಡಿಸ್ಲಿಕ್ಕೆ ಸಾಧ್ಯ ಇದೆ ಮಾಡಿ, ಯಾವುದೆಲ್ಲ ಲಾಬಿ ಮಾಡಿ ನೀವು ಕೂಡ ಸರ್ಕಾರದ ಒಂದು ಯಾವುದಾದ್ರೂ ID ಕಾರ್ಡ್ಗಳನ್ನು ಮಾಡ್ಕೊಳ್ಳೋಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಮೊದಲನೇದಾಗಿ ನಿಮ್ಮನ್ನ ಮನವಿ ಮಾಡ್ತೇನೆ. ಎರಡನೇದು, ಕಾರ್ಮಿಕರು ಮತ್ತು ರೈತರು ಈ ದೇಶದ ಬೆನ್ನೆಲುಬು. ಅನೇಕ ಸಭೆ ಸಮಾರಂಭಗಳಲ್ಲಿ ಕೂಡ ನಮ್ಮ ನಾಯಕರು ಹೇಳ್ತಿರ್ತಾರೆ. ರೈತರು ಒಂದು ಭಾಗವಾಗಿ ಅವರು ಏನು ನಮ್ಮ ದವಸ ಧಾನ್ಯಗಳನ್ನು ಬೆಳೆದು ನಮಗೆ ಹೊಟ್ಟೆ ತುಂಬ ಊಟ ಹಾಕುವಂತ ಪುಣ್ಯದ ಕೆಲಸವನ್ನು ಒಂದ್ ಕಡೆ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಕಾರ್ಮಿಕರು ಕೂಡ ಈ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿ ನಮಗೆ ಬೇಕಾದಂಥ ಉಡುಪುಗಳನ್ನ, ಅಗತ್ಯ ವಸ್ತುಗಳನ್ನ, ಬಸ್ಸು, ಲಾರಿ, ಟ್ರಾಕ್ಟರ್ ಏನೇನೆಲ್ಲ ತಯಾರಿಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವೆಲ್ಲವನ್ನು ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕಾರ್ಮಿಕರು ಮಾಡ್ತಾರೆ. ಸೊ ಅವರನ್ನ ಇಬ್ಬರನ್ನೂ ಕೂಡ ಬಳಸಿಕೊಂಡು ಈ ದೇಶದಲ್ಲಿ ಒಂದು ಡೆಮಾಕ್ರೆಟಿಕ್ ಸೆಟಪ್ ಅಂತ ಏನಿದೆ, ಈ ಪ್ರಜಾಪ್ರಭುತ್ವವನ್ನು ಈ ದೇಶದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದುಕೊಟ್ರು, ಅದ ಆಧಾರದ ಮೇಲೆ ಸರ್ಕಾರಗಳು ನಡೀತಾ ಇದೆ. ಸೊ ಕಳೆದ 10 ವರ್ಷದಿಂದ ಏನ್ ನಡೀತಾ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಈ ವಾಟ್ಸಾಪ್, ಫೇಸ್ಬುಕ್ಗಳಲ್ಲಿ ಏನೇನೋ ಸನ್ಮಾನ್ಯ ಮೋದಿ ಸಾಹೇಬರು ಕಟ್ಟೆ ಹಾಕಿದ್ರು ಅಂತೇಳಿ ನೀವು ನಿರಂತರವಾಗಿ ನೋಡ್ತಾ ಇರ್ತೀರಿ. ಸುಳ್ಳು ಹೇಳೋದು ಬಿಟ್ರೆ ದೇಶದಲ್ಲಿ ಇನ್ನೇನು ಕೂಡ ಪಾಪ ಅವ್ರಿಗೆ ಗೊತ್ತಿಲ್ಲ. ಬಹುಶಃ ಅವ್ರು ಏನಾದ್ರು ಅವ್ರ ಧರ್ಮಪತ್ನಿ ಮನೇಲಿದ್ರೆ ಬೆಳಿಗ್ಗೆ ಎದ್ದು ಅವರು ಸುಳ್ಳು ಹೇಳ್ಬಿಟ್ಟು ಹೊರಗೆ ಬರ್ತಿದ್ರೇನೋ, ಬಹುಶಃ ಇಲ್ಲ. ಹಂಗಾಗಿ ದೇಶದ ಜನರಿಗೆ ಸುಳ್ಳು ಹೇಳ್ಕೊಂಡು ಬರ್ತಿದ್ದಾರೆ. ಯಾವುದೆಲ್ಲ ಹೇಳಿದ್ರು ದೇಶದಲ್ಲಿ ಪುಣ್ಯಾತ್ಮ ಒಂದಾದ್ರೂ ಮಾಡಿ ನಾನು ಈ ತರ ಮಾಡಿದ್ದೀನಿ ಅಂತ ಹೇಳಿ ದೇಶಕ್ಕೆ ಒಂದು ಪ್ರೆಸ್ ಮೀಟ್ ಆದ್ರೂ ಮಾಡಿ ಹೇಳ್ಬೇಕಾಗಿತ್ತು. ನಾನು ಈ ತರ ಈ ದೇಶಕ್ಕೆ ಮಾಡಿದ್ದೀನಿ, ಮಹಿಳೆಯರಿಗೆ ಹಿಂಗೆ ಮಾಡಿದ್ದೀನಿ. ನೋಡಿ, ಮಹಿಳೆಯರಿಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು 33% ರಿಸರ್ವೇಶನ್ ಅಂತ ಆಗ್ಲೇ ತಗೊಬಂದಿದ್ರು. ಇವರೆಲ್ಲ ವಿರೋಧ ಮಾಡಿದ್ರು. ಈಗ ಕಣ್ಣರ್ಸಕ್ಕೋಸ್ಕರ 33% ತಂದವ್ರೆ. ಬಟ್ ಈ ಎಲೆಕ್ಷನ್ ಅಲ್ಲಿ ಅಲ್ವಂತೆ, ಮುಂದೆ 28ನೇ ಇಸ್ವಿಗೆ ಏನಧ್ಯಕ್ಷ ಹಂಗೆ ಎಷ್ಟೆಲ್ಲ ಈ ಹೇಳ್ತಾರೆ, ಮೋಸ ಮಾಡ್ತಾರೆ ಅಂದ್ರೆ ನಮಗೆ ಒಂಥರ ಅಸಹ್ಯ ಆಗ್ಬಿಟ್ಟಿದೆ. ಹಂಗಾಗಿ ನೀವೇನು ನೋಡ್ತಿದ್ದೀರಿ ಅದು ನಡೀಲಿ. ಒಂದ್ ಕಡೆ ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಕ್ರಿಯಾಶೀಲವಾಗಿ ಈ ದೇಶದಲ್ಲಿ ಕಟ್ಟಬೇಕಾಗಿದೆ. ಈ ದೇಶದ ಸಂವಿಧಾನವನ್ನು ಉಳಿಸಬೇಕಾಗಿದೆ. ನಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ರೂಪಿಸಬೇಕಾಗಿದೆ. ಮಕ್ಕಳ ವಿದ್ಯೆ ನೋಡಿ, ಈ ದೇಶದಲ್ಲಿ ಕೋಟ್ಯಾಂತರ ಶಾಲಾ ಕಾಲೇಜುಗಳನ್ನ ಕಟ್ಟಿದ್ರು, ಲಕ್ಷಾಂತರ ಹಾಸ್ಪಿಟಲ್ಗಳನ್ನ ಕಾಂಗ್ರೆಸ್ ಕಟ್ಟಿದ್ರು, ಲಕ್ಷಾಂತರ ವಿದ್ಯುತ್ ಸ್ಥಾವರಗಳನ್ನ ಇವತ್ತು ಕಟ್ಟಿದ್ರು. ಎಲ್ಲವನ್ನು ಈ ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕೊಟ್ರು ಕಾಂಗ್ರೆಸ್. ಯಾರು ಹೇಳ್ತಿದ್ದಾರೆ ಇವತ್ತು? ಮೊಬೈಲ್ ನಿಮ್ ಕೈಲಿ ಎಲ್ಲರೂ ಒಂದೊಂದು 2, 3 ಇದೆ ಒಬ್ಬೊಬ್ರ ಹತ್ರ. ಅದನ್ನ ರಾಜೀವ್ ಗಾಂಧಿ ಅವರು ತಂದುಕೊಟ್ರು. ಇದನ್ನೆಲ್ಲ ಗಟ್ಟಿಯಾಗಿ ನಾವು ಹೇಳ್ತಾ ಇಲ್ಲ. ಇವತ್ತು ಜಗತ್ತಿನ ಯಾವ ಮೂಲಕ್ಕೆ ಬೇಕಾದ್ರೂ ಮಾತಾಡ್ಬೋದು. ಸೊ ಹಂಗಾಗಿ ನಾವು ಕಾಂಗ್ರೆಸ್ ಪಾರ್ಟಿ ಈಗ ಏನು ಈ ಗ್ಯಾರಂಟಿಗಳೆಲ್ಲ ಬರೀ ಚುನಾವಣೆಗೋಸ್ಕರ ಕೊಟ್ಬಿಟ್ಟಿದ್ದಾರೆ ಗೆಲ್ಲಕ್ಕೆ ಅಂತೇಳಿ ಇವರು ಬಿಜೆಪಿ ಹೇಳ್ತಿದ್ದಾರೆ. ಚುನಾವಣೆ ಗೆಲ್ಲಕ್ಕಲ್ಲ. ನಿಜವಾದ ಸಂಕಷ್ಟ ಏನು ಈ ರಾಜ್ಯ ಎದುರಿಸ್ತಾ ಇತ್ತು, ಒಂದೊತ್ತು ತಿನ್ನಕ್ಕೂ ಊಟ ಇಲ್ಲದೆ ಇರ್ತಕ್ಕಂಥ ಕುಟುಂಬಗಳು ಇವತ್ತು ನಮ್ಮ ದೇಶದಲ್ಲಿದೆ. ಶ್ರೀರಾಮ ಮಂದಿರ ದೇವಸ್ಥಾನ ಕಟ್ಟಿದಕ್ಕೆ ದೇಶದಲ್ಲಿ ಪಾವನ ಏನು ಆಗಲ್ಲ, ಬದಲಾವಣೆ ಏನು ಆಗಲ್ಲ. ಸೆಕ್ರೆಟರಿ ಸಾಹೇಬ್ರೆ, ನಾನೊಂದು ಹೇಳ್ತೀನಿ ಬಿಜೆಪಿ ಅವ್ರಿಗೆ, ಆಯ್ತಪ್ಪ ಶ್ರೀರಾಮ ಮಂದಿರ ಇಡೀ ದೇಶದ ಉದ್ದಕ್ಕೂ ಎಲ್ಲ ಹಳ್ಳಿಗಳಲ್ಲೂ ಇದೆ. ನಮ್ದೇ ಉದಾಹರಣೆ, ನಮ್ಮೂರಲ್ಲೇ ಇಲ್ಲೇ ಮಂಡ್ಯ ಹತ್ರ ಇವತ್ತು ಕೂಡ ರಾಮ ಮಂದಿರ ಇದೆ. ನಮ್ಮ ತಂದೆಯವರೆಲ್ಲ ಶುಕ್ರವಾರನೋ ಶನಿವಾರನೋ ಫಿಕ್ಸ್ ಮಾಡಿಕೊಂಡು ಊರು ತುಂಬ ಜಾಗಟೆ ಬಾರಿಸ್ಕೊಂಡು ಭಜನೆ ಹೇಳ್ತಿದ್ರು. ಬಹುಶಃ ಶುಕ್ರವಾರ ಎಲ್ಲ ಶನಿವಾರ ಯಾವುದೋ ಒಂದಿನ ನಾವು ಕೂಡ ಚಿಕ್ಕ ಹುಡುಗರು ಹೋಗ್ತಿದ್ವಿ ಜೊತೆಲಿ. ಹೀಗಾಗಿ ಇವರು ಬಂದ್ಮೇಲೆ ಏನಿಲ್ಲ. ಆಯಿತು, ಶ್ರೀರಾಮನ ನಾನು ಹೇಳಿದೆ, ಶ್ರೀರಾಮನ ಹೆಸರು ಹೇಳ್ಬಿಟ್ಟು
ಒಂದೊಂದು ರಾಜ್ಯದಲ್ಲಿ ಒಂದು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಕಟ್ಟಿ ಆ ಹಾಸ್ಪಿಟ್ಲ್ನ ಯಾವ್ದಾದ್ರು ಇನ್ಸೂರೆನ್ಸ್ ಜೊತೆ ಟೈ ಅಪ್ ಮಾಡಿ ಉಚಿತವಾಗಿ ಚಿಕಿತ್ಸೆ ಕೊಡಿಸ್ರಿ. ಅಟ್ಲೀಸ್ಟ್ ಬದುಕ್ತಾರೆ ಜನ. ಶ್ರೀರಾಮ್ನ ಹೆಸರು ಇರ್ಬೇಕಲ್ವಾ ನಿಮ್ಗೆ ಶಾಶ್ವತವಾಗಿ? ಆಯ್ತು ಇಡೀ. ಒಂದೊಂದು ರಾಜ್ಯದಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳು ಕಾಲೇಜ್ಗಳು ಕರ್ಸಿ ನವೋದಯ ಕಟ್ಟಿಸಿಲ್ವ ನಾವು? ಯಾವ ಸ್ಟೂಡೆಂಟ್ ಫ್ರೀಯಾಗಿ ಓದ್ತಾನಲ್ವಾ ನವೋದಯ ಶಾಲೆಗಳಲ್ಲಿ? ಆ ಥರ ಕಟ್ಟಿ ಸೀತೆ ಹೆಸರಿಡಿ. ಇದು ಈಗ ಇಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಊರು ತುಂಬ ಬಡ್ಕೊ ಬಂದ್ಬಿಟ್ಟ. ದೇಶ ತುಂಬ ಪೆಟ್ರೋಲ್ ಹಂಗಾಗೋಯ್ತು, ಡೀಸೆಲ್ ಹಂಗಾಗೋಯ್ತು, ಡಾಲರ್ ರೇಟ್ ಹಂಗಾಗೋಯ್ತು. 35 ರೂಪಾಯಿ ಕೊಟ್ಬಿಡ್ತೀವಿ ಡಾಲರು ಅಂತ. ಸ್ವಾಮಿನಾಥನ್ ಆಯೋಗ ಅಂತ ಒಂದು ರಚನೆ ಮಾಡಿದ್ರು ನಮ್ಮ ಮನಮೋಹನ್ ಸಿಂಗ್ ಅವರು. ರೈತರ ಏನೇನು ಮಾಡಬೇಕು ಅಂತೇಳಿ ಸ್ವಾಮಿನಾಥನ್ ಆಯೋಗ ಅಂತೇಳಿ ಆ ಆಯೋಗನ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅದು ಮಾಡಲಿಲ್ಲ. ಸೊ ಏನೇನು ಹೇಳಿದ್ರು ಪುಣ್ಯಾತ್ಮ ಓಲಿ ಇಂಥದ್ದು ಮಾಡಿದ್ದೀನಿ ಅಂತ ಓಲಿ ದೇಶಕ್ಕೆ ನಿಮ್ಮ ಪತ್ರಿಕೆಯವ್ರ ಮುಂದ್ಗಡೆ ಹೇಳಲೇ ಇಲ್ವಲ್ಲ. ಇವೆಲ್ಲ ನಿಮಗೆ ಮಾಹಿತಿ ಇರಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಗೌರವಾನ್ವಿತ ಎಲ್ಲ ಕಾರ್ಮಿಕ ವಿಭಾಗವನ್ನು ಏನು 65 ವಾರ್ಡ್ ಇದೆ ಅಧ್ಯಕ್ಷ, 65 ವಾರ್ಡಲ್ಲೂ ಕೂಡ ಪ್ರತಿ ವಾರ್ಡ್ಗೆ 650 ಜನ ಆದಮೇಲೆ ನಿಮ್ಮ ಜಿಲ್ಲಾ ಕಮಿಟಿ ಎಲ್ಲ ಸೇರಿ ಇಲ್ಲೆಲ್ಲರೂ ಒಂದು ದೊಡ್ಡ ತರಬೇತಿ ಶಿಬಿರ ಮಾಡೋಣ. ಆಯ್ತಲ್ಲ? ನಾವು ಚುನಾವಣೆ ಸಂದರ್ಭದಲ್ಲಿ ಲಾರಿ ಬಸ್ಸು ಆ ಟ್ರ್ಯಾಕ್ಟರ್ ಎಲ್ಲ ಕೊಟ್ಬಿಟ್ಟು ಯಾರನ್ನೂ ಕರ್ಸೋದು ಬೇಡ. ನಮ್ಮದೇ ಕಾರ್ಮಿಕರು, ನಮ್ಮದೇ ಕಾಂಗ್ರೆಸ್ ಸದಸ್ಯರನ್ನ ಗೌರವಯುತವಾಗಿ ಕರೆದು ಅವರವ್ರನ್ನ ಜವಾಬ್ದಾರಿ ಕೊಡೋಣ. ಏನು ಈಗ ಏನ್ರಿ ಅಧ್ಯಕ್ಷ, 650 ಜನ ಮಾಡಿದ್ರೆ 550 ಜನ ನಿಮ್ಮ ಜೊತೆಲಿ ಇರ್ತಾರೆ. 100 ಜನಕ್ಕೆ ಸಮಸ್ಯೆ ಇರ್ತದೆ. ಒಬ್ರು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ, ಒಬ್ರು ಮಂಡ್ಯಕ್ಕೆ ಹೋಗಿರ್ತಾರೆ, ಇನ್ನೊಬ್ರು ಮೈಸೂರಿಗೆ ಹೋಗಿರ್ತಾರೆ, ಏನೇನೋ ಇರ್ತದೆ. 550 ಜನರಿಗೂ ಒಬ್ಬೊಬ್ಬರನ್ನೇ ಕರ್ಕೊಂಬರ್ರಿ ಅಂತ ಹೇಳಿದ್ರೆ 1100 ಜನ ಆಗ್ತಾರೆ. ಒಂದು ಸಭೆಗೆ ಒಂದು ವಿಂಗಿಂದ 1100 ಜನ ಬಂದ್ರೆ ಅಧ್ಯಕ್ಷರು ನಿಮ್ಮ ಮನೆಗೆ ಹುಡುಕೊಂಬರ್ತಾರೆ. ಎಲ್ಲಪ್ಪ ಸಿಕ್ತನು ಬಾಯಿಲಿ ನಿಮಿಷ ಕಾರ್ಯಕ್ರಮ ಇದೆ ಅಂತ. ಇದನ್ನ ನೀವು ಮಾಡಬೇಕು. ಬರೀ ಪದಗ್ರಹಣ ತಗೊಂಡ್ಬಿಟ್ಟು ಟವಲ್ ಹಾಕೊಂಡ್ಬಿಟ್ಟು ಮನೇಲಿ ಕೂತ್ರೆ ನಮ್ಮ ಹತ್ರ ಜಾಗ ಇಲ್ಲ. ನಾನು ವೆರಿ ಕ್ಲಿಯರ್ ಆಗಿ ಅಧ್ಯಕ್ಷ, ಎಲ್ಲ ಜಿಲ್ಲೆಲೂ ನಾನು ನೋಡ್ತೀನಿ 3 ತಿಂಗಳು ಯಾರು ಆಕ್ಟಿವ್ ಕೆಲಸ ಮಾಡಲ್ಲ ರೀಪ್ಲೇಸ್ ಮಾಡ್ಕೊಂಡು ಹೋಗೋದು. ಅವ್ರಿಗೆ ಕಷ್ಟ ಇದ್ರೆ ಹೇಳಿ. ಆಮೇಲೆ ಅವ್ರ ಹತ್ರ ನಾನೇನು ಕಾಸು ಕೇಳಲ್ಲ, ಕರಿಮಣಿ ಕೇಳಲ್ಲ. ಇಷ್ಟೇ ಪಾರ್ಟಿ ಆಫೀಸ್ ಇದೆ, ಇಲ್ಲೊಂದು ಸಭೆ ಮಾಡಿ ನಿಮ್ಗಂತವ್ರಿಗೆ ಹೇಳಿದ್ರೆ ಒಂದು ಕಾಫಿ ಟೀ ಮಾರಿಯಾ ಬಿಸ್ಕೆಟ್ ಕೊಡಿಸ್ತೀರಿ ಸಾಕು. ನಮ್ಮ ಕಾರ್ಮಿಕರು ಅಷ್ಟೇ ತಿಂತಾರೆ. ಬಿರಿಯಾನಿ ಬೇಕು ನಮಗೆ, ಆಮೇಲೆ ಅಂಥದ್ದು ಚಿಕನ್ ಬೇಕು, ಕಬಾಬ್ ಬೇಕು, ಏನು ಕೇಳಲ್ಲ. ಹಂಗೆ ನೀವೇನು ಪದಾಧಿಕಾರಿ ಆಗ್ತಿದ್ದೀರಿ ಸಿದ್ದರಾಜು, ಇವೆಲ್ಲ ನೀವು ಸೂಪರ್ವೈಸ್ ಮಾಡಬೇಕು. ಸ್ಟೇಟ್ ಕಮಿಟಿಲಿರೋ ಯಾರ್ಯಾರು ಇದ್ದೀರಿ ನೀವು, ಶಿವಣ್ಣ, ಇವೆಲ್ಲ ದಯವಿಟ್ಟು ಮಾಡಿ. ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಮಿಕ ವಿಭಾಗ ಭಾಳ ಸದೃಢವಾಗಿ ಕೆಲಸ ಮಾಡ್ತಾ ಇದ್ದಪ್ಪ ಅಂತೇಳಿ ಮೂರ್ತಿ ಅಣ್ಣ DK ಸಾಹೇಬರಿಗೆ ಲೆಟರ್ ಬರೀಬೇಕು. ಈ ಥರ ನಮ್ಮ ಮೈಸೂರು ವಿಭಾಗದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ನನ್ನ ಅಂಡರಲ್ಲಿ ಕಾರ್ಮಿಕ ವಿಭಾಗ ಇಷ್ಟು ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಇವರು ಪತ್ರ ಬರೆದು ನನಗೊಂದು ಕಾಪಿ ಹಾಕಿದ್ರೆ ಅವತ್ತು ನಿಮ್ಮ ಸಂಘಟನೆಗೆ ಹೆಸರು ಬರ್ತದೆ. ನೀವು ಪೊಸಿಷನ್ ತಗೊಳ್ಳೋಕ್ಕೂ ಅರ್ಥ ಇರ್ತದೆ. ಆಯ್ತಲ್ಲ? ಹಂಗಾಗಿ ಯಾರ್ಯಾರಿಗೇನು ಅರ್ಹತೆ ಇದೆ, ಯಾರ್ಯಾರಿಗೆ ಸಮಸ್ಯೆ ಇದೆ, ಫ್ಯಾಕ್ಟ್ರಿಯ ಎಂಪ್ಲಾಯೀಸ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಗಾರ್ಮೆಂಟ್ ವರ್ಕರ್ಸ್ ಇರ್ತಾರೆ, ಆಟೋ ರಿಕ್ಷಾ ವರ್ಕರ್ಸ್ ಇರ್ತಾರೆ, ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ, ಬೇರೆ ಬೇರೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯೂನಿಯನ್ಗಳೆಲ್ಲ ಮಾಡ್ಕೊಂಡಿದ್ದೀರಿ. ಆಮೇಲೆ ಬೀಡಿ ಕಟ್ಟೋರು ಇರ್ತಾರೆ. ಇವರೆಲ್ಲರನ್ನೂ ಸೇರಿಸ್ಕೊಂಡು ಸಂಘಟನೆ ಮಾಡಿ ಮಾನ್ಯ ಅಧ್ಯಕ್ಷರಿಗೆ ಹೇಳಿದ್ದೀನಿ. ಮೈಸೂರು ನಗರ ಮತ್ತು ರೂರಲ್ಲು, ಚಾಮರಾಜನಗರ, ಮಡಿಕೇರಿ, ಮಂಡ್ಯ ಎಲ್ಲ ಸೇರಿ ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡೋಣ ಅಂತೇಳಿ ಮಾತಾಡಿದ್ದೀನಿ. ಡಾಕ್ಟ್ರಿಗೂ ಕೂಡ ಲಾಸ್ಟ್ ಮಂತ್ ಬಂದಿದ್ದಾಗ ಮಾತಾಡಿದೆ. ಅದೊಂದೇನಾರ ಅವಕಾಶ ಮಾಡಿಕೊಟ್ರೆ ಈ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ಸು ಯಾಕೆ ಬೆಳೆಯಲ್ಲ? ಕಾಂಗ್ರೆಸ್ ಏನು ಕಷ್ಟ ಆಗುತ್ತೆ ಕಟ್ಟಲಿಕ್ಕೆ? ಈಗ ನೋಡಿ, ನಾಳೆನೋ ನಾಡ್ದು ಆಲೆ ಪೈಟ ಹಾಕೊಂಡು ಹೊಂಟ್ಬಿಟ್ಟಾರೆ. ಒಬ್ರಿಗೊಂದು ಊಟ. ಈಗ ರಾಮನ್ನ ನೋಡ್ರಿ, ರಾಮ ಮಂದಿರ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನೂ 1.5 ವರ್ಷ ಕೆಲಸ ಇದೆ. ಅದಕ್ಕೆ ಇನ್ನೂ ಕೆಲಸ ಮುಗ್ದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಕೆಲಸ ಮುಗ್ದಿಲ್ಲ, ಪೂಜೆ ಮಾಡಬಾರ್ದು ಅಂತ ನಾವು ಹೇಳ್ತಾ ಇಲ್ಲ.
ಯಾವ ಧರ್ಮಗುರುಗಳು ಶಂಕರಾಚಾರ್ಯರು ಹೇಳ್ತಿದ್ದಾರೆ ಅದು ಅಪಸಕುನ, ಓಪನ್ ಮಾಡಬೇಡಿ. ಮಾಡ್ಲಿ ಅವ್ರದ್ದು ರಾಮ ಮಂದಿರ ಯಾವತ್ತು ಮುಗೀತದೋ ಅವತ್ತು ಓಪನ್ ಮಾಡ್ಲಿ. ಇವತ್ತು ಸೂಕ್ತ ಕಾಲ ಇದೆಯಪ್ಪ ಇದಕ್ಕೆ ಓಪನ್ ಮಾಡಕ್ಕೆ ಅಂತ ಯಾರು ನಮ್ಮ ಧರ್ಮಗುರುಗಳು ಶಾಸ್ತ್ರೋಕ್ತವಾಗಿ ಹೇಳ್ತಾರಲ್ಲ ಅವರು ಅವತ್ತು ಓಪನ್ ಮಾಡಿದ್ರೆ ನಾವು ಪೂಜೆ ಮಾಡೋಣ. ಅವತ್ತು ನಿಜವಾದ ರಾಮನ ಭಕ್ತರು ನಾವುಗಳ ಬೆಳಿಗ್ಗೆ ಎದ್ದೆಟ್ಗೆ ಶಿವ ರಾಮ ಅಂತಾನೆ ಹೇಳೋದು. ಅವ್ರು ಯಾರು ಬಿಜೆಪಿ ಎದ್ದೇಳೋದು ಆ ಥರ ಹೇಳ್ಬಿಟ್ಟು ಇವ್ನು ಯಾವನ ನಿಮ್ಮ MP ಅವನಲ್ಲ, ಯಾವತ್ತಾರ ರಾಮಂದೇನಾರ ಗೊತ್ತಿದೆ ಅಂತ ಹೋಗಿ ಇತಿಹಾಸ ಸುಮ್ಮನೆ ಏನೋ ಒಂದು ವೇವಲ್ಲಿ ಮೋದಿ ಎಷ್ಟು ಹೇಳ್ಕೊಂಡ್ ಬಂದ್ಬಿಟ್ಟ. ಇವತ್ತು ಪಾರ್ಲಿಮೆಂಟ್ಗೆ ಬಾಂಬ್ ಹಾಕಕ್ ಹೋಗಿದ್ದ ನನ್ನ ಹುಷಾರು. ನಮ್ಗೆ ಎಂತ ಪರಿಸ್ಥಿತಿ ಇದೆ ಲೆಕ್ಕ ಕೊಡ್ರಿ. ಪಾರ್ಲಿಮೆಂಟ್ಗೆ ಯಾವ ಬಾಂಬ್ ಹಾಕುವಂತ ಆಲೋಚನೆ, ಅವ್ನ್ ಬಣ್ಣ ಹರ್ಚಿದ್ನೋ ಕಡ್ಡಿಗೀರನ್ನ ಮತ್ತೊಂದು ಮಾಡಿದ್ನೋ, ಅವನ ಆಲೋಚನೆ ಏನಿದೆ ಪಾರ್ಲಿಮೆಂಟ್ ಒಳಗಡೆ ನಾನು ಅಟ್ಯಾಕ್ ಮಾಡ್ಬೇಕು ಅಂತೇಳಿ, MP ಗಳನ್ನ ಕೊಲೆ ಮಾಡ್ಬೇಕು ಅಂತೇಳಿ. ಕೊಲೆ ಮಾಡುವಂತವ್ರನ್ನ ಸ್ವತಃ ಕಾರ್ನಲ್ಲಿ ಕರ್ಕೊಂಡು ಹೋಗಿದಾರ. ಸೊ ಅವರು ಪಾಸ್ ತಗೊಂಡು ಬಂದಿದ್ರೆ ಮೇನ್ ಗೇಟ್ ಅಲ್ಲಿ ಚೆಕ್ ಮಾಡೋರು ಅದೆಲ್ಲ ಪ್ರತಿಯೊಂದು. ಇವರು ಕಾರಲ್ಲಿ ಕರ್ಕೊಂಡೋಗಿ ಒಳಗಡೆ ಬಿಟ್ಟವ್ರ. ಅಲ್ಲಿಂದ ಅವನು ಜಂಪ್ ಆಗಿ ಅಲ್ಲಿ ಹಾಕಿರೋದು ಬಣ್ಣಗಳು ಆಳುಗಳು. ಇಂಥ ಒಬ್ಬ MP ಬೇಕಾ ನಮಗೆ? ಬರೀ ಮಾತಾಡಿದ್ರೆ ಪ್ರಯೋಜನ ಆಗಲ್ಲ. ಆಯ್ತು, ಈಗ ನ್ಯಾಷನಲ್ ಹೈವೇ ಕಾನ್ಸೆಪ್ಟ್ ಬೆಂಗಳೂರಿಗೂ ಮೈಸೂರು ತಂದಿದ್ದು ಯಾರು? ಸರಿ ಸಿದ್ದರಾಮಯ್ಯನವ್ರು ಪ್ರಪೋಸಲ್ ಕೊಟ್ಟಿದ್ರು. ಈಗ ಅದು ಇಂಪ್ಲಿಮೆಂಟ್ ಆಗಿರ್ಬೋದು. ಈಗ ಬಿಲ್ಡಿಂಗ್ ಕಟ್ಟಕ್ಕೆ ನೀವು ಪಾಯ ಹಾಕಿದ್ಮೇಲೆ ಕಂಪ್ಲೀಟ್ ಮಾಡ್ಲೇಬೇಕಲ್ಲ ಯಾರಾದ್ರೂ ಒಬ್ರು. ಅದನ್ನ ಮಾಡಿರ್ಬೋದು. ಸರ್ಕಾರದ ದುಡ್ಡು ಅದು, ಕೇಂದ್ರ ಸರ್ಕಾರದ್ದು, ನಾವು ನೀವು ಕಟ್ಟಿರೋ ಟ್ಯಾಕ್ಸ್ ದುಡ್ಡು. ಅದರಲ್ಲಿ ಟೋಲ್ ಕಲೆಕ್ಷನ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಟೋಲ್ ಕಲೆಕ್ಷನ್ ಮಾಡೋದು ಇಲ್ಲಿ ಗೊತ್ತಾ ನಿಮ್ಗೆ? ಯಾರೋ ಪ್ರೈವೇಟ್ ನಲ್ಲಿ ಕಟ್ಟಿರ್ತಾರಲ್ಲ, ಯಾವ ಪ್ರೈವೇಟ್ ಕಂಪ್ನಿಯನ್ನು ಕಟ್ಟಿರ್ತಾನೆ, ಅವ್ನು ಬಂಡವಾಳ ಹಾಕಿರ್ತಾನೆ, ಅವ್ನು ಟೋಲ್ ಕಲೆಕ್ಟ್ ಮಾಡ್ತಾನೆ. ಇದು ನಿಮ್ದು ತೆರಿಗೆ ದುಡ್ಡು. ಯಾಕೆ ಕಲೆಕ್ಟ್ ಮಾಡ್ತಾರೆ? ಅಯೋಗ್ಯನ್ ಗೊತ್ತಾಗಲ್ವಂತ ಇವ್ರಿಗೆ. ಹೀಗಾಗಿ ಯಾಕೆ ಈ ಪದ ಬಳಸ್ತೀನಿ ಅಂದ್ರೆ, ನಾನು ಯಾವತ್ತೂ ಬಳಸಲ್ಲ. ಆದರೆ ದೇಶದ ಈ ಪ್ರಜ್ಞಾವಂತ ಮೈಸೂರು ಜನರನ್ನ ಯಾಮಾರಿಸೋದು ಇದೆಯಲ್ಲ, ಅದಕ್ಕಿಂತ ಮೋಸ ಇನ್ಯಾವುದು ಇಲ್ಲ. ಏನು ಸತ್ಯ ಹೇಳು. ಆಯ್ತು, ಅವಾಗ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿತ್ತು ಸ್ವಾಮಿ, ನಾನು ಫಾಲೋ ಅಪ್ ಮಾಡಿ ದುಡ್ಡಾಕ್ಸಿ ಕಟ್ಟಿಸ್ದೆ ಅಂತ ಹೇಳು, ಅದು ಬೇರೆ ವಿಚಾರ. ನಾನೇ ಮಾಡ್ಬಿಟ್ಟೆ ಅಂದ್ರೆ. ಸೊ ಈ ಥರ ಒಂದು ಆಲೋಚನೆಗಳಿರ್ತಕ್ಕಂಥ ಒಬ್ಬ ಸಂಸದರು ನಮ್ಗೆ ಬೇಕಾಗಿಲ್ಲ. ಮುಂದೆ ನಮಗೆ MP ಚುನಾವಣೆ ಬರ್ತಾ ಇದೆ. ದಯಮಾಡಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ಸನ್ನ, ಈ ದೇಶಕ್ಕೆ ಅನ್ನ ಕೊಟ್ಟಂತ ಕಾಂಗ್ರೆಸ್ಸು, ಈ ದೇಶಕ್ಕೆ ಕೈಗಳಿಗೆ ಕೆಲಸ ಕೊಟ್ಟಂತ ಕಾಂಗ್ರೆಸ್ಸು, ಮನೆ ಕೊಟ್ಟಂತ ಇಂದಿರಾ ಗಾಂಧಿ ಅವ್ರು ಏನ್ ಮಾಡಿದ್ರು ಗೊತ್ತಾ ನಿಮ್ಗೆ? 20 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳಿಟ್ಟು ಗರೀಬಿ ಆಟವು ಅದಕ್ಕೊಂದು ಹೆಸರಿಟ್ಟಿದ್ರು. ಹಿಂದಿನಲ್ಲಿ ಬಡತನ ನಿರ್ಮೂಲನೆ ಮಾಡೋದು ಅಂತೇಳಿ. ಯಾರಿಗೆ ಮನೆ ಇಲ್ಲ ಮನೆ ಕೊಟ್ರು, ಯಾರಿಗೆ ಊಟ ಇಲ್ಲ ಊಟ ಕೊಡ್ತಾ ಇದ್ರು, ಉಳುವವನೇ ಭೂಮಿ ಒಡೆಯ ಅಂತೇಳಿ ಯಾರು ಉಳ್ತಾ ಇದ್ರು, ಜಮೀನ್ದಾರರು ಕೆಳಗಡೆ ನೂರಾರು ವರ್ಷಗಳಿಂದ ಅವರು ಜೀತದಾಳಾಗಿ ಬದುಕ್ತಿದ್ರು, ಅವ್ರಿಗೆಲ್ಲ ಇವತ್ತು ಬದುಕಕ್ಕೆ ಹಸನ ಮಾಡಿಕೊಟ್ರು. ಒಬ್ಬೊಬ್ಬನ ಹತ್ರ 10-20 ಎಕರೆ ಜಮೀನಿದೆ, ಅವರೆಲ್ಲ ಇವತ್ತು ಬದುಕನ್ನ ಹಸನ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾವ್ರೆ. ಯಾರು ಮಾಡಿದ್ದೆಲ್ಲ? ನೀವು ಮೋದಿ ಕೊಟ್ಬಿಟ್ನಂತ. ಸೊ ಹೀಗಾಗಿ ದಯವಿಟ್ಟು ಕಾಂಗ್ರೆಸ್ ಒಂದು ಸೆಲ್ಲ ಹಾಕೊಳ್ಳೋಕ್ಕೆ ಒಂದು ಪುಣ್ಯ ಮಾಡಿರ್ಬೇಕು. ಏನು ರಾಷ್ಟ್ರ ಧ್ವಜಕ್ಕಿಂತ ಒಂದು ಮಿಗಿಲಾಗಿರ್ತಕ್ಕಂಥದ್ದು ನಮ್ಮ ಮೇಲೆ ಗೌರವವಾಗಿ ಇದೆ, ಅದನ್ನು ಉಳಿಸ್ಕೊಳ್ಳೋಣ. ನೀವು ಕಾಂಗ್ರೆಸ್ ಪಕ್ಷವನ್ನು ಎಲ್ಲ ಹಂತದಲ್ಲೂ ನೀವು ಕಟ್ಟುವಂಥ ಪ್ರಯತ್ನ ಮಾಡಬೇಕು. ಸನ್ಮಾನ್ಯ ಅಧ್ಯಕ್ಷ ಇಟ್ಕೊಳ್ಳಿ, ಗಟ್ಟಿಯಾಗಿ ಬಿಡಬೇಡಿ. ಯಾರು ಅನೆಸ್ಟಾಗಿ ಮಾಡ್ತಿದ್ರೆ ಸರ್ಕಾರಕ್ಕೆ ಲೆಟ್ರ್ ಬರೆಸಿ ಆ ಬೋರ್ಡು ಕಾರ್ಪೊರೇಷನ್ಗೆ ಸೇರ್ಕೊಳ್ಳಿ. ಆಮೇಲೆ ಇನ್ನೊಂದು 5 ಗ್ಯಾರಂಟಿಗಳೇನು ಕೊಟ್ಟಿದ್ದಾರಲ್ಲ, 5 ಗ್ಯಾರಂಟಿ ಸರಿಯಾಗಿ ನಡೀತಾ ಇದೆಯೋ ಇಲ್ಲವೋ, ಜನರಿಗೆ ಕೆಲವೊಬ್ಬರಿಗೆ ಮೊಬೈಲ್ನಲ್ಲಿ ಆಕ್ಟಿವಿಟೀಸ್ ಮಾಡೋಕ್ಕೆ ಬರ್ದೇನೆ ಅವ್ರಿಗೆ ದುಡ್ಡು ಬರ್ತಾ ಇಲ್ಲ. ಅಂಥವನ್ನೆಲ್ಲ ಸೂಪರ್ವೈಸ್ ಮಾಡೋಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಒಳಗಡೆ ಒಬ್ಬರು ಚೇರ್ಮನ್ ಮಾಡ್ತಿದ್ದಾರೆ, 5 ಜನ ಉಪಾಧ್ಯಕ್ಷರು ಮಾಡ್ತಿದ್ದಾರೆ, 31 ಜನ ಸದಸ್ಯರು ಮಾಡ್ತಿದ್ದಾರೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಅಧ್ಯಕ್ಷನ್ ಮಾಡ್ತಾರೆ, ಅವ್ನಿಗೊಂದು 50,000ನೋ 40,000ನೋ ಸಂಬಳ ಕೊಡ್ತಾರಂತೆ. ಆಮೇಲೆ ಒಂದು 21 ಜನ ಮೆಂಬರ್ ಇರ್ತಾರೆ. ಇವೆಲ್ಲ ಸುಮಾರು ಒಂದು 8-10 ಸಾವಿರ ಜನ ಕಮಿಟಿಗೆ ಸೇರ್ಕೊಳ್ಳೋ ಅವಕಾಶ ಇದೆ. ನಿಮ್ಮ ಜಿಲ್ಲೆ ಒಳಗಡೆ ನೀವು ಎಲ್ಲ ಸೇರ್ಕೊಳ್ಳಿ, ನಿಮ್ಮದೇ ರೂಟಲ್ಲಿ ಲಾಬಿ ಮಾಡ್ಕೊಳ್ಳಿ. ಏನು ಮಾಡ್ತೀರೋ ಆಧಾರ್ ರೂಟಲ್ಲಿ ಬೇಕಾದಷ್ಟಿದೆ, ಸ್ಕೀಮ್ಗಳು ಕೂಡ ಬೇಕಾದಷ್ಟಿದೆ. ಸ್ಕೀಮ್ಗಳನ್ನೂ ತಗೊಳ್ಳಿ, ಮಂಡಳಿ ಒಳಗಡೆ ಸೇರ್ಕೊಳ್ಳಿ. ಕಾಂಗ್ರೆಸ್ ಪಕ್ಷವನ್ನು ದಯಮಾಡಿ ಕಟ್ಟಿ. ಸಭೆ ಮಾಡಿ ನಮಗೆಲ್ಲ ಶಾಲು ಹಾಕಿ ನಮಗೆ
ಕಾಂಗ್ರೆಸ್ ಮುಂದೆನೇ ಬರ್ಲಿಕ್ಕೆ ಸಾಧ್ಯ. ಅವೆಲ್ಲ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ಕೆಪಿಸ್ವಾಮಿ ಸರ್ಗೆ ಹೃದಯವಾಗಿ ಧನ್ಯವಾದಗಳನ್ನು ಹೇಳ್ತಾ, ಹಾಗೂ ಕಾಂಗ್ರೆಸ್ ಯಾವ ಈಗ ನೆಕ್ಸ್ಟ್ ಚುನಾವಣೆಯಲ್ಲಿ ಯಾವ ತರ ನಾವು ಮಾಡ್ಬೇಕು, ರಾಜ್ಯಾಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತಗೋಬರುವ MP ಎಲೆಕ್ಷನ್ ಅಂತ ನೋಡ್ಕೊಳ್ಳೋಕೆ ನಾನು ರಾಜ್ಯಾಧ್ಯಕ್ಷರು ಮುಂಚೆ ಹೇಳಿದ್ರು ಯಾರ್ಯಾರು ನಮ್ಮ ಸೌಲಭ್ಯಗಳು ಏನಿದೆ ಕಾರ್ಮಿಕ ವಿಭಾಗದ್ದು ಆ ಸೌಲಭ್ಯಗಳು ಹೇಗೆ ಮಾಡ್ಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೇನೆ. ಅದ್ರ ಮುಖಾಂತರ ನನ್ನ ಟೀಮ್ ಜೊತೆ ನಾನು ಕಮರ್ಷಿಯಲ್ ಮೈಸೂರಲ್ಲಿ ಎಷ್ಟು ಕಮರ್ಷಿಯಲ್ ಸ್ಟ್ರೀಟ್ ಇದೆ ಅದೆಲ್ಲ ನಾನು ನೋಡ್ಕೊಂಡು ಎಲ್ಲ ಸಹಕಾರ ಇದೆ ಅಂತ ಅವರು ನಾನು ಮಾತನ್ನ ಮುಗಿಸ್ತೇನೆ. पंजाब सिंध गुजरात मराठा द्राविड उत्तर बंगा विंध्य हिमाचल यमुना गंगा उज्जल जलधि तरंगा तव शुभ नामे गाहे तव शुभाशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय आजाद हिंद जिंदाबाद ओमी नारा वंदे मातरम ಧನ್ಯವಾದ. ಮೈಸೂರು ನಗರ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಕಾರ್ಮಿಕ ವಿಭಾಗದಿಂದ ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ವಿಭಾಗ ಮೈಸೂರು ನಗರದಲ್ಲಿ ಕೆಲಸ ಮಾಡ್ತಾ ಇದೆ. ಮುಂದಿನ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ತಯಾರಿಯಾಗಿ ಕಾರ್ಮಿಕರ ಕಮಿಟಿಯನ್ನು ರಚನೆ ಮಾಡೋದ್ರ ಮುಖಾಂತರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ನಮ್ಮ ಕಾರ್ಮಿಕ ವಿಭಾಗ ಕೆಲಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಇನ್ನಷ್ಟು ಸ್ಟ್ರೆಂಥನ್ ಮಾಡಲಿಕ್ಕೋಸ್ಕರ ಸನ್ಮಾನ್ಯ ನಮ್ಮ ಜಿಲ್ಲಾಧ್ಯಕ್ಷ ಆದಂಥ ಶಿಫ್ಟನ್ ಅವರ ನೇತೃತ್ವದಲ್ಲಿ ಹಾಗೂ ನಗರ ಜಿಲ್ಲಾಧ್ಯಕ್ಷರು ಮುಖ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿಸ್ತೀವಿ. ಮುಂದಿನ ನಮ್ಮದೇನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದನ್ನು ಜಾರಿ ಆಗ್ತಾ ಇರೋದ್ರ ಬಗ್ಗೆ ಒಂದು ಪರಿಶೀಲನಾ ಸಮಿತಿ ಕೂಡ ಒಂದು ರಚನೆ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ರಚನೆ ಮಾಡಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ನಮ್ಮ ಅಭ್ಯರ್ಥಿ ಗೆಲ್ಲುವಂಥ ಕಾರ್ಯಕ್ರಮ ರೂಪಿಸಲಿಕ್ಕೆ ಎಲ್ಲ ಪ್ರಯತ್ನ. ಎಲ್ಲರೂ ಕೂಡ ಒಗ್ಗಟ್ಟಾಗಿದೆ. ಯಾವುದೇ ಥರದ ಭಿನ್ನಾಭಿಪ್ರಾಯಗಳಿಲ್ಲ, ಯಾವ ಥರದ ಸಮಸ್ಯೆನೂ ಕೂಡ ನಮ್ಮ ಇದರಲ್ಲಿಲ್ಲ. ಕೆಲವೊಂದು ಮಾಧ್ಯಮಗಳು ಸೃಷ್ಟಿ ಮಾಡ್ತಾರೆ ಬಿಟ್ಟರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅರ್ಧಂಬರ್ಧ ಓಪನ್ ಮಾಡ್ತಾ ಇರೋದ್ರಿಂದ ನಮಗೆ ಅಸಮಾಧಾನ ಇದೆ. ಯಾವತ್ತು ದೇವಸ್ಥಾನ ಕಂಪ್ಲೀಟ್ ಆಗುತ್ತೋ ಅವತ್ತು ಮಾಡಲಿ ನಾವೆಲ್ಲ ಕೂಡ ಪೂಜೆ ಮಾಡ್ತೇವೆ. ಇದು ರಾಜಕೀಯ ಪ್ರೇರಿತವಾಗಿ ಓಪನ್ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಅಸಮಾಧಾನ ಇದೆ. ರಾಮ ಮಂದಿರನ ಕಟ್ಟಬೇಕು ಅಂತೇಳಿ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು 84ನೇ ಇಸ್ವಿನಲ್ಲೇ ಹೇಳಿದ್ದಾರೆ. VHP ಅವರಿಗೆ ಬಾಗಿಲು ತೆಗೆಸಿ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲಹಾಬಾದ್ ಹೈಕೋರ್ಟು ತಡೆ ಇದ್ರೂ ಕೂಡ ಅದು ವಿರುದ್ಧವಾಗಿ ನಮ್ಮ ದೇಶದ ಜನರ ಭಾವನೆಗೆ ಇದು ಆಗಬಾರ್ದು ಅಂತೇಳಿ ರಾಮ ಮಂದಿರನ ಅವತ್ತೇ ಓಪನ್ ಮಾಡಿದ್ದಾರೆ. ಈಗೇನು ಅವರು ಕಟ್ಟಿಸ್ತಿದ್ದಾರೆ, ಕಟ್ಟಿಸಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ಅದನ್ನು ಉದ್ಘಾಟನೆ ಮಾಡಿದ್ರೆ ಅದು ಒಳ್ಳೆಯದು. ಈಗ ನಾವು ಅದನ್ನು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ, ಯಾರು ಧರ್ಮಗುರು ಅಂತೇಳಿ ನಾವು ಪೂಜಿಸ್ತೀವಿ ಆ ಗುರುಗಳೇ ಹೇಳಿದ್ದಾರೆ ಈಗ ಓಪನ್ ಮಾಡಬಾರ್ದು, ಅಪವಿತ್ರ ಅಂತ ಅವ್ರು ಹೇಳಿದ್ದಾರೆ. ಅವ್ರಿಗೆ ಬೆಲೆ ಕೊಟ್ಟವರು ಮುಂದೆ ಯಾವತ್ತು ಕಂಪ್ಲೀಟ್ ಮಾಡ್ತಾರೆ, ಯಾವಾಗಾರು ಮಾಡಲಿ ಅವರು. ಇನ್ನು ಒಂದು 6 ತಿಂಗಳಿಗೆ ಮಾಡಲಿ 3 ತಿಂಗಳಿಗೆ ಮಾಡಲಿ, ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ಶಾಸ್ತ್ರಬದ್ಧವಾಗಿ ನಮ್ಮದು ಹಿಂದೂ ಸಂಸದ ಪ್ರಕಾರ ಅದು ಓಪನ್ ಮಾಡೋದು ಉತ್ತಮ. ರಾಜಕೀಯ ಪ್ರೇರಿತ ಆಗಿರೋದ್ರಿಂದ ಇದಕ್ಕೆ ಅಷ್ಟೊಂದು ಮಹತ್ವ ಇಲ್ಲ. ಅದು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಕಳೆದ 10 ವರ್ಷದಿಂದನೂ ಕೂಡ ನಿರಂತರವಾಗಿ ಅವರು ಮನವಿ ಕೊಡ್ತಾ ಇದ್ದಾರೆ. ಇವತ್ತವರೆಗೂ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವರು ಕರೆದು ಮಾತಾಡಿಸುವಂಥ ಸೌಜನ್ಯ ಕೂಡ ಅವ್ರು ತೋರಿಲ್ಲ. ಹಂಗಾಗಿ ಅವ್ರು ವಿಧಿ ಇಲ್ಲ, ಅವ್ರು ಏನು ಸಮಸ್ಯೆಗಳಿದೆ ಅವ್ರು ಹೋರಾಟ ಮಾಡಲಿಕ್ಕೆ ಮಾಡ್ತಿದ್ದಾರೆ. ಹಿಂದೆ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಚಳುವಳಿ ಮಾಡ್ತೀವಿ ಅಂತ ರಾಷ್ಟ್ರಮಟ್ಟದ ಸಂಘಟನೆಗಳು ಮನವಿ ಕೊಟ್ಟರೆ ಅವ್ರನ್ನ ಕರೆದು ಸಂಬಂಧಪಟ್ಟ ಮಂತ್ರಿ ಅವ್ರನ್ನ ಕೇಳಿ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಡೀತಿತ್ತು. ಈ ಕಳೆದ 10 ವರ್ಷದಿಂದ ಪಾಪ ಯಾರ್ದು ಏನೂ ಕರೆದು ಮಾತಾಡ್ತಾ ಇಲ್ಲ. ನಿಮಗೆ ಗೊತ್ತು, ರೈತರು ಸುಮಾರು 6-7 ತಿಂಗಳು ವರ್ಷ ಹೋರಾಟ ಮಾಡಿದ್ರು. 700ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಒಂದೇ ಒಂದು ದಿನ ಪ್ರಧಾನಮಂತ್ರಿಯವರಾಗಲಿ ಯಾರು ಕೂಡ ಕರೆದು ಅವ್ರನ್ನ
ಮಾತಾಡ್ಸ್ತಕ್ಕಂಥ ಕನಿಷ್ಠ ಸೌಜನ್ಯನೂ ತೋರಲಿಲ್ಲ. ಇದೊಂದು ಕಾರ್ಮಿಕ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ, ಏನು ಬೇಕಾದ್ರೂ ಕರಿಬೋದು. ಏನು ಕಳೆದ 10 ವರ್ಷದಿಂದ ಏನು ಅವ್ರು ಆಶ್ವಾಸನೆ ಕೊಟ್ಟಿದ್ದು ದೇಶದ ಜನರಿಗೆ, ಮಂದಿರ ಕಟ್ಟೋದು ಬೇರೆ, ಆದರೆ ಇವರು ಏನು ಪಬ್ಲಿಕ್ ಆಗಿ ಅವ್ರು ವಾಗ್ದಾನ ಮಾಡಿದ್ರು, 3 ದಿನದೊಳಗಡೆ ಹಣ ತರ್ತೀವಿ, ಕಪ್ಪು ಹಣ ಅಂತ ಹೇಳಿದ್ರು, ಗ್ಯಾಸು, ಡೀಸೆಲ್ಲು, ಪೆಟ್ರೋಲ್ನೆಲ್ಲ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ದೇಶದಲ್ಲಿ, ಅದ್ಯಾವುದು ಆಗಲಿಲ್ಲ. ಆಮೇಲೆ ಸಾಲ ಎಲ್ಲ ತೀರಿಸ್ತೀವಿ ಅಂತ ಹೇಳಿದ್ರು, ಒಗ್ಗಟ್ಟಿನ ನಮ್ಮ ಮೇಲೆ ಮಾಧ್ಯಮದವರು ಕೂಡ ಅವ್ರಿಗೆ ಇವೆಲ್ಲ ಪ್ರಶ್ನೆ ಮಾಡಬೇಕಲ್ಲ, ಅದನ್ನ ಪಾಲನೆ ಮಾಡಿ. ಮೊದಲಿಂದನೂ ಯಾವ ಬಿಜೆಪಿ ಸಂಸದರು ಇದ್ದಾರೆ, ಮೊದಲಿಂದನೂ ಕೂಡ ಹೈಕಮಾಂಡ್ ಪವಿತ್ರವಾದ ಪಾರ್ಲಿಮೆಂಟ್ ಮುಖ್ಯಮಂತ್ರಿ ಯಾರು ಕೊಟ್ಟು ಕರ್ಕೊಂಡು ಕಾರ್ಯಕರ್ತರಿಗೆ ಪ್ರಯತ್ನ ಮಾಡಿದ್ರು. ಆದೇಶ ಅವ್ರನ್ನ ಕೇಳಿ ಏನ್ ಹೇಳ್ತಾರೆ ಅಂತ ದಯಮಾಡಿ ಅವ್ರ ಕಡೆಯಿಂದ ಬಯಸ್ಬೇಕು ನೀವು. ಹಂಗಾಗಿ ನಮ್ಮ ಕಾಂಗ್ರೆಸ್ಸು ಏನು ಹೇಳಿದೆ, ಯಾವತ್ತೂ ಕೂಡ ವಚನ ಭ್ರಷ್ಟ ಕಾಂಗ್ರೆಸ್ ಇಲ್ವೇ ಇಲ್ಲ. ತನ್ನ ಪ್ರಣಾಳಿಕೆಯಲ್ಲಿ ಏನು ಹೇಳುತ್ತೆ ಅದನ್ನು ಚಾಚು ತಪ್ಪದೆ ಜಾರಿ ಮಾಡೋದ್ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು, ಎಲ್ಲ ಕಾಂಗ್ರೆಸ್ ಪಕ್ಷದ ಸಚಿವರು, ಶಾಸಕರು ಕೂಡ ಆ ನಿಟ್ಟಿನಲ್ಲಿ ಸರ್ಕಾರದ ಗ್ಯಾರಂಟಿಗಳನ್ನು ಸಾಮಾನ್ಯ ಜನರಿಗೆ ಅವರ ಬದುಕನ್ನು ಹಸನ ಮಾಡಲಿಕ್ಕೆ ಏನೆಲ್ಲ ಬೇಕು ಪ್ರಯತ್ನ ಮಾಡ್ತಾರೆ.